ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀವತ್ಸವ ಅವರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ What is this? Zoom ಮಾಡಕಣ್ಣ very interest ಹಾಸ್ಯದಲ್ಲಿರತಕ್ಕಂಥ ಕರ್ನಾಟಕ ರಾಜ್ಯ ಮುಜರಾಯಿ ದೇವರ ಅರ್ಚಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗೋಪಾಲಕ ಶ್ರೀವತ್ಸವರೇ, ಗೋರ್ಬಂಧದ ತಾಲೂಕು ದಂಡಾಧಿಕಾರಿಗಳಿರ್ತಕ್ಕಂಥ ಮುಳಬಾಗಿಲು ತಾಲೂಕಿನ ದಂಡಾಧಿಕಾರಿಗಳಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ವೆಂಕಟೇಶ್ವರ ಸರ್ ಅವರೇ, ಹಾಗೂ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಮಂಜುನಾಥ ಆಚಾರ್ಯ ಅವರೇ, ಮಾತು ಮಿತ್ರರು, ಇವತ್ತು ವಿಶೇಷ ದಿನ ಅಂದರೆ ತಪ್ಪಾಗಬಾರದು. ಈ ಕ್ಷಣಕ್ಕೆ ನಾನು ಕೂಡ 6 ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದೆ. 6 ವರ್ಷಗಳಿಂದ ವೇಟ್ ಮಾಡ್ತಾ ಇದ್ದೆ. ನಮ್ಮೆಲ್ಲ ಅರ್ಚಕರು ಮನೆಗೆ ಬಂದಾಗ ಈ ಕಾರ್ಯಕ್ರಮವನ್ನು ಅಧ್ಯಯನ ನಡೆಸ್ಕೊಳ್ಬೇಕಂತ ಸಂತೋಷಪೂರ್ವಕಗೊಂಡು ಆಕ್ಚುಲಿ ಈ ಕಾರ್ಯಕ್ರಮವನ್ನು ಮಂಗಳವಾರ ಸಹ ಮಾಡಬೇಕಾಗಿತ್ತು. ನಾಳೆ ನನಗೆ ಜನಸಂಪರ್ಕದಿಂದ ದಯವಿಟ್ಟು ಯೂಸ್ ಮಾಡಿ ಅಂತ ನಾನು ಒತ್ತಾಯ ಮಾಡಿ ಕಾರ್ಯಕ್ರಮವನ್ನು ಇಲಾಗಿಸ್ಕೊಂಡೆ. ಅದು ಎಲ್ಲ ಮುಜರಾಯಿ ಸಂಬಂಧಪಟ್ಟ ಎಲ್ಲ ಕಾಲೇಜುಗಳ ಬಂದಿರ್ತೀವಿ ನಾನು ಸಂತೋಷಗೊಂಡೆ. ಅದಕ್ಕೆ ಚರ್ಚೆ ಮಾಡಿದೆ. ಸಾಕಷ್ಟು ಜನ ಇದು ಬರಬೇಕಾಗುತ್ತೆ. ಯಾಕೆಂದರೆ ಒಂದು ನಾನು ಒಂದು ಮಾತನ್ನ ರಚಿಸಿಕೊಳ್ತೀನಿ. ನಿಮ್ಮಲ್ಲಿ ನಿಮಗೆ ಒಗ್ಗಟ್ಟು ಇದೆ, ನಿಮ್ಮ ಹಬ್ಬವನ್ನು ನೀವೇ ಆಚರಣೆ ಮಾಡ್ತಾ ಇದ್ದೀರಿ, ಅದ್ರ ಮಹತ್ವ ನಮ್ಗೆ ಗೊತ್ತಿದ್ದಿದೆ, ಬೇರೆಯವರಿಗೆ ಅದನ್ನು ಅರ್ಥ ಮಾಡಿಸೋಕ್ಕೆ ಆಗಲ್ಲ. ಇವತ್ತು ಈ ಸತ್ಯ ಯಾಕೋ ಇದೆ. ಇವತ್ತು ನಾನು ನಿಮ್ಮ ಸ್ಪೀಚ್ ಹೇಳ್ತಾ ಇದ್ದೇನೆ, ತುಂಬ ನೋಡ್ತಾ ಇದೆ. ಇದು ನಮ್ಗೆ ಗೊತ್ತಿತ್ತು. ಇಲ್ಲಿ ತನಕ ಯಾವ ಶಾಸಕರು ನೀವು ಹೊರಗಿಟ್ಟಿಲ್ಲ. ವರ್ಷಕ್ಕೆ 60,000 ಬಹುಶಃ ಸರ್ಕಾರ ನಿಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಒಂದು ಮಾತನ್ನು ನಾನು ಹೇಳಿದ್ರೆ, ನಮ್ಮ ಹಕ್ಕನ್ನು ನಾವು ತಿಳ್ಕೋಬೇಕು. ನನ್ನ ತೆಲುಗಿನ ಕಾರ್ಯ ಅಡಗ ನಾವು ಕೊಡಬೇಕಿಲ್ಲ. ಬಹುಶಃ ನನ್ನ ಶ್ರೀವತ್ಸವ ಮಾತಾಡ್ತೀನಿ, ನಮ್ಮ ಗುರುಜಿಗಳು ಮಾತಾಡಿ ಒಂದೊಂದು ತಾಲೂಕಿಂದ ಒಂದೊಂದು ಬಸ್ ಕಳಿಸ್ಬಿಟ್ರೆ, ಒಂದೊಂದು ಬಸ್ ಫ್ರೀಡಮ್ ಪಾರ್ಕ್ ಕೂತ್ಕೊಂಡು ಸರ್ಕಾರ ನಾವೇನು ಅನ್ಯಾಯ ಮಾಡಿದ ಪ್ರಶ್ನೆ ಕೇಳಿದಾಗ ಅದು ಚರ್ಚೆ ಆಗುತ್ತೆ. ನೀವು ದೇವಸ್ಥಾನದಲ್ಲಿ ಗಂಟೆ ಹೊರಗಡೆ ಆಗಲ್ಲ, ಯಾರು ಕೇಳಲ್ಲ. ನಮ್ಮ ಗಂಟೆನ ಸರ್ಕಾರ ಕೇಳೋದು ಹೊರಗೆ. ನೀವು ಪ್ರಾರಂಭ ಮಾಡಿದ್ರೆ ಅಂತ ನಾವು ಆಡ್ತೀವಿ. ನೀವು ಕೇಳಬೇಕಂತ ನಾವು ಆಡ್ತೀವಿ. ಕೇಳಿದ್ರೆ ಯಾರಾದ್ರೂ ನಮಗೆ ಕೊಡಲ್ಲ ಅಂತೆ. ಈ ಬರ್ತಕ್ಕಂಥ ಸರ್ಕಾರ ದುಡ್ಡನ್ನ ಬರೀ ಫಿಕ್ಸಡ್ ಗ್ಯಾರಂಟಿ ಕೊಡ್ತಾ ಇದೆ. ಹೌದಾ? ಇವತ್ತು ದೇವರನ್ನ ಎಬ್ಬಿಸೋದು, ದೇವರನ್ನ ಅಲಂಕಾರ ಮಾಡೋದು, ದೇವರನ್ನ ಎಬ್ಬಿಸೋದು, ಅಲಂಕಾರ ಮಾಡೋದು. ಇವತ್ತು ನಿಮ್ಮನ್ನು ದಾಟಿನ ದೇವರು ಹೋಗ್ಬೇಕಾದ್ರೆ ಅಲ್ಲೋರು ಕೇಳ್ಕೊತೀವಿ. ಏನು ಕೇಳ್ಕೊತೀವಿ? ನಾವು ಒಳ್ಳೇದು ಮಾಡೋದು ಕೇಳ್ಕೊತೀವಿ. ಆದರೆ ನಿಮ್ಗೆ ಒಳ್ಳೇದು ಮಾಡೋದು ಯಾವ ಕೇಳಲ್ಲ. ಇಲ್ಲಿ ತನಕ ಯಾವ ದೇವಸ್ಥಾನಕ್ಕೆ ಹೋದ್ರು ದೇವರನ್ನ ನಮ್ಗೆ ಒಳ್ಳೇದು ಮಾಡೋದು ಕೇಳ್ಕೊತೀವಿ. ನಿಮ್ಗೆ ಒಳ್ಳೇದು ಮಾಡೋದು ಯಾರು ಕೇಳ್ತಾರೆ?
ಮನವಿ ಕೊಡಿ. ಇವತ್ತು ಮನವಿ ಕೊಟ್ಟರೆ ನಾನು ಬರ್ತಕ್ಕಂಥ ಬೆಳಗಾವಿ ಸದಸ್ಯರಲ್ಲಿ ಫಸ್ಟ್ ಪಾಯಿಂಟ್ ನಿಮ್ಮ ಬಗ್ಗೆ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ನಾನೇ ಹೇಳ್ತೀನಿ ಮಾತಾಡ್ತೀನಿ. ಏನು ಅನ್ಯಾಯ ಮಾಡಿದ್ರಿ ಮಕ್ಕಳು ಅಂತ ಹೇಳ್ತೀನಿ. ಏನು ಅನ್ಯಾಯ ಮಾಡಿದ್ರೆ ಕುಡಿದ್ರಿ ಅಂತ ಹೇಳ್ತೀನಿ. ಖಂಡಿತ ನೀವು ಮನವಿ ಮನವಿ ಕೊಟ್ಟರೆ ಖಂಡಿತವಾಗ್ಲೂ ಸೋಷಿಯಲ್ ಪಾಯಿಂಟ್ ಹಾಕಿದ್ರು ನಾನು ನಿಮ್ಮ ಪರವಾಗಿ ದೊರೆತಿರ್ತಕ್ಕಂಥ ಕಾರ್ಯಕ್ರಮ ಮಾಡಿ ಖಂಡಿತವಾಗಿ ನ್ಯಾಯ ಕಾರ್ಯಕ್ರಮ ಮಾಡ್ತೀನಿ. ಇದಾದ ನಂತರ ನಮ್ಮ ಮುಳುಬಾಗ ತಾಲೂಕಿನ ಮುಜರಾಯಿ ಸಮಸ್ಯೆ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ತಾಲೂಕು ಪದಾಧಿಕಾರಿಗಳಿದ್ದಾರೆ ಅವ್ರ ಭೇಟಿ ಮಾಡಿ. ಸೊ ಖಂಡಿತವಾಗ್ಲೂ ಏನಾದರೂ ನಾವು ಮಾಡ್ಕೊಡ್ತೀವಿ. ಇಲ್ಲಿ ತನಕ ನೀವು ಒಂದು ಸಮಸ್ಯೆ ಕೂಡ ನಾನು ಕೇಳಿದ್ದೀರಾ? ಒಂದು ಸಮಸ್ಯೆ ಕೂಡ ಕೇಳಿಲ್ಲ. ನಾನು ಯಾರೇ ಕೇಳೋದು ಕೂಡ ನಾನು ಸ್ಪಂದಿಸ್ತೀನಿ, ಯಾರೇ ಮಾಡೋದು ನಾನು ಸ್ಪಂದಿಸ್ತೀನಿ. ಖಂಡಿತವಾಗ್ಲೂ ನನ್ನನ್ನ ನೀವು ಯೂಸ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಹೋಗಿ ನನ್ನಲ್ಲಿ ಯಥೇಚ್ಛವಾಗಿ ನಾನು ಯೂಸ್ ಮಾಡ್ಕೊಂಡ್ರೆ ಉಪಯೋಗ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ನೀವು ನಮಗೆ ಆರೈಕೆ ಮಾಡೋದು, ಆರಿಸೋದು, ಆಶೀರ್ವಾದ ಮಾಡೋದು. ಬಹುಶಃ